ಮಾರ್ಕೆಟ್ ನಮಗೆ ಬೇರೆ ಆಯ್ತಾ ಈಗ ಇರೋದು ನೇರವಾಗಿ ಮಾತಾಡ್ಬೇಕು ಇಲ್ಲ ಆಮೇಲೆ ಅಂದರೆ ಅದರ ಆಸೆ ನೋಡಬೇಕು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿದ್ಧಗಂಗಾ ಮಠದಲ್ಲಿದ್ದೀನಿ. ಇಲ್ಲಿ ರಘು ಪಟೇಲ್ ಅಂತ ಹೇಳಿ ಕರಡಿಗೆರೆಯವರು, ತುರುವೇಕೆರೆ ತಾಲೂಕು. ಇವರು ಪ್ರತಿ ಸಂತೆಯಲ್ಲೂ ಸಾಕಷ್ಟು ಜೊತೆ ಹೋರಿಗಳನ್ನು ಹಾಕ್ತಾಯಿದ್ದಾರೆ. ಇಲ್ಲಿ ಸುಮಾರು 40 ಜೊತೆ ಹೋರಿಗಳನ್ನು ಹಾಕಿದ್ದಾರೆ, ನೀವು ನೋಡಬಹುದು. ರಘು ಪಟೇಲ್ ಅಂತೇಳಿ ಕರಡಿಗೆರೆಯವರು, ತುರುವೇಕೆರೆ ತಾಲೂಕು. ಸುಮಾರು ಒಂದು 40 ಜೊತೆ ಹಾಕಿದ್ರು, ಅದರಲ್ಲಿ ಒಂದು 15 ಜೊತೆ ಮಾರಿದ್ದಾರೆ, ಒಂದು 25 ಜೊತೆ ಇದ್ದಾವೆ. ಆಯ್ತಾ ತಿಂಡಿ ಇವಾಗ ತಾನೇ ಮಾಡ್ಕೊಂಬಂದು. ಯಾವಾಗ ಬಂದು ಜಾತ್ರೆಗೆ ಯಾವಾಗ ಬಂದು? 3 ದಿನ ಆಯಿತು. 3 ದಿನ ಆಯ್ತಾ? ಶನಿವಾರ ಬಂದು 3 ದಿನ ಆಯಿತು. ವ್ಯಾಪಾರ ಸ್ವಲ್ಪ ಕಡಿಮೆ ಸರ್, ಗಿರಾಕಿ ಹೊರಗಡೆ ಗಿರಾಕಿ ಕಡಿಮೆ ಸರ್ ಈ ಜಾತ್ರೆಗೆ. ಈ ವರ್ಷದ ಜಾತ್ರೆಯಲ್ಲಿ ಈ ಜಾತ್ರೆನೇ ಒಳ್ಳೆ ಜಾತ್ರೆ ಹೇಳ್ಬೇಕು ಅಂದರೆ. ಈ ಜಾತ್ರೆಗೆ ದನ ಬಂದವೇ, ಗಿರಾಕಿ ಕಡಿಮೆ ಅಲ್ವಾ? ತುಂಬ ದನ ಸೇರೈತೆ. ಗಿರಾಕಿ ಹೊರಗಡೆ ಗಿರಾಕಿ, ದೇಶದ ಗಿರಾಕಿ ಕಡಿಮೆ. ಹೌದು. ಎಷ್ಟು ಜೊತೆ ತಗೊಂಬ? ಈಗ ನಾವು ಒಂದು 40 ಜೊತೆ ತಂದಿದ್ದು. 40 ಜೊತೆ ಸರ್ದಾರ, 50 ಜೊತೆ ತಗೊಂಬರ್ತೀನಿ ಅಂತ ನೀವು ಹೇಳಿದ್ದು. 40 ಇತಿಹಾಸ ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲ ತುಂಬಾ ಆಸೆ ಇಟ್ಕೊಂಡಿದ್ದು ನಾವು. ಹೌದು. ಈಗ 40 ಜೊತೆ 15 ಜೊತೆ ಕೊಟ್ಟಿದ್ದೀವಿ. 40 ಜೊತೆ ಸರ್ದಾರ, 40 ಜೊತೆ ತಳಿಗಾರ, ಹಳ್ಳಿಕಾರ ತಳಿಗಾರ ಅಲ್ವಾ? ಇನ್ನು 25 ಜೊತೆ ಬ್ಯಾಲೆನ್ಸ್ ಇದೆ ಸರ್. ರೇಟ್ಗಳು ಎಲ್ಲಿಂದ ಪ್ರಾರಂಭ ಸರ್? ರೇಟು ನಮ್ಮದು 60-70ರಿಂದ ಪ್ರಾರಂಭ. 1.5, 1.25, 2 ಗಂಟೆ. ಆಮೇಲೆ ಈಗ ರೈತರು ನಿಮ್ಮ ಹತ್ರ ಖರೀದಿ ಮಾಡ್ತಾರೆ, ಏನಾದ್ರು ಡಿಫಾಲ್ಟ್ ಆಯ್ತು ಅಂದ್ರೆ ವಾಪಸ್ ತಗೊಳ್ತೀರಾ ನೀವು? ಸರ್ ಈಗ ನಮ್ಮ ಹತ್ರ ನಾವು ಡಿಫಾಲ್ಟ್ ಇರೋ ತಗೊಳ್ಳೋದೇ ಇಲ್ಲ. ಅಲ್ಲ ಹೇಳಿ, ಅನಿವಾರ್ಯ ಡಿಫಾಲ್ಟ್ ಬಂತು ಅಂತ ಅಂದ್ರೆ ಈಗ ರೈತರಿಗೆ ಲಾಸ್ ಮಾಡಲ್ಲ ನಾವು ತಿರ್ಗಾ ಮತ್ತೆ ವಾಪಸ್ ಇಟ್ಕೊಂಡು ರೈತರಿಗೆ ಇನ್ನ ಒಳ್ಳೆ ಚೆನ್ನಾಗಿರೋ ಅಂತ ಕೊಡ್ತೀವಿ. ಅದೇ ದುಡ್ಡಲ್ಲಿ ಬೇರೆ ಒಳ್ಳೆ ಕರುಗಳು ಕೊಡ್ತೀವಿ, ಚೆನ್ನಾಗಿರೋ ಅಂತ ಕರುಗಳು ಕೊಡ್ತೀವಿ. ಹಂಗಾಗಿ ನಮ್ಮ ಹತ್ರ ಮತ್ತೆ ವಾಪಸ್ ಬರ್ತಾವ್ರೆ ರೈತರುಗಳು, ಬರ್ತಾರೆ ನಮ್ಮ ಹತ್ರ. ನಮ್ಮ ಹತ್ರ ಒಂಥರ ಗ್ಯಾರಂಟಿ ಪೀಸ್ ಇದ್ದಂಗೆ. ಸರಿ ಸರಿ, ವಾರಂಟಿ ಗ್ಯಾರಂಟಿ ಅಲ್ವಾ? ವಾರಂಟಿ ಇಷ್ಟ ಆಯ್ತು ಅಂದ್ರೆ ತಗೊಂಡೇ ಕರೆಕ್ಟ್ ಸರ್. ನಿಮ್ಮೂರು ಹೇಳಲೇ ಇಲ್ಲ, ದಾಖಲಿಕನ್ನ ಮಾಡಲೇ ಇಲ್ಲ ನೀವು? ಸರ್ ನಾನು ಕರಡಿಗೆರೆ ರಘು ಪಟೇಲ್ ಅಂತ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಎಲ್ಲಿ ಕರಡಿಗೆರೆ ಎಲ್ಲಿ ಬರುತ್ತೆ ಸರ್ ಅದು? ಸರ್ ಕರಡಿಗೆರೆ ಇದು ಮೈಸಂದ್ರ, ಜಡೆ ಮೈಸಂದ್ರ ಅಲ್ಲಿಂದ ಒಂದು 6 ಕಿಲೋಮೀಟರ್. ಅಂದ್ರೆ ಜೋಡಗಟ್ಟೆ ಮೈಸಂದ್ರ ಮಧ್ಯ ಚುಂಚನಗಿರಿನೂ ನಮ್ಗೆ 5 ಕಿಲೋಮೀಟರ್, ಮೈಸಂದ್ರ 6 ಕಿಲೋಮೀಟರ್, ಮಧ್ಯ ಒಳಗಡೆಗೆ 5 ಕಿಲೋಮೀಟರ್ ಹೋಗುತ್ತೆ ರೈಟ್ ಸೈಡ್ಗೆ. ತುಮಕೂರು ಕಡೆಯಿಂದ ಬಂದ್ರೆ ರೈಟ್ ಸೈಡ್ಗೆ. ಸರ್ ಎಷ್ಟೇ ವರ್ಷದಿಂದ ವ್ಯಾಪಾರ ಶುರು ಮಾಡಿದ್ರಿ? ಈ ವ್ಯಾಪಾರ ಅಂತ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಸರ್? ಇದು ಸೆಲೆಕ್ಟ್ ಏನ್ ಮಾಡ್ಕೊಳ್ಳಿಲ್ಲ. ನಮ್ಮ ಅಪ್ಪರ ಜೊತೆ ಫಸ್ಟ್ ಬಿಗಿನಿಂಗ್ ನಮ್ಮ ಅಪ್ಪರು ಇದೇ ವ್ಯಾಪಾರ. ಅವ್ರ ಜೊತೆ ಜೋಡಗಟ್ಟೆ ಭಾನುವಾರ ಸಂತೆ ಸೇರೋದು, ರಜೆ ಇರ್ತಿತ್ತಲ್ಲ, ಸ್ಕೂಲ್ ರಜೆ ಇರೋದು. 8ನೇ ಕ್ಲಾಸಿಂದ ನಮ್ಮ ಅಪ್ಪರ ಜೊತೆ ಓರಿ ಹೊಡ್ಕೊಂಡ್ ಬಂದು ಅಭ್ಯಾಸ. SLC ವರ್ಷದಲ್ಲಿ 2 ವರ್ಷ 3 ವರ್ಷದಲ್ಲಿ ನಾನೇ ಸ್ವಲ್ಪ ವ್ಯಾಪಾರ ಕಲ್ತ್ಕೊಂಡೆ. ಹಿಂಗೆ ನಮ್ಮ ಸ್ನೇಹಿತರುಗಳು ಅವರು ಇವರು ಎಲ್ಲ ಹಿಂಗೆ ನೋಡ್ತಾ ಸಂತೆ ಒಳಗಡೆ ನೋಡ್ತಾ ವ್ಯಾಪಾರ 15-16 ವರ್ಷಕ್ಕೆ ನಾನು ವ್ಯಾಪಾರ ಕಲಿತೆ. ಈಗ ನನಗೆ 36 ವರ್ಷ ವಯಸ್ಸು. 20 ವರ್ಷದಿಂದ ನಾನು ಈ ವ್ಯಾಪಾರ. ರೈತರ ಜೊತೆ ನೀವು ಸಂಪರ್ಕ ಇಟ್ಕೊಂಡು ಖಂಡಿತ. ಆಮೇಲೆ ರೈತರು ಹೇಗೆ ಅಂತ ನಿಮ್ಗೆ ಟೆಕ್ನಿಕ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತು ಅಲ್ವಾ? ಹೌದು. ಈ ಗಣಸಿಯಿಂದ ಎಲ್ಲೋದ್ರು ರಘು ಅಂತ ಮಾತಾಡ್ತಾರೆ. ನೋಡ್ರಿ ಇವ್ರು ಇದು ಕೊರಟಗೆರೆ ಕಡೆಯವರು. ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದ್ರು ನಾನು ನೋಡಿದ ತಕ್ಷಣ ಗೊತ್ತಾಯ್ತು ಅಂತಾನು. ನಿಮ್ದು ವಿಶೇಷ ಏನ್ ನಾನು ಗಮನಿಸ್ತೀನಿ ಅಂದ್ರೆ, ನೀವು ಎಲ್ಲಾ ರೈತರಿಂದ ನೀವು ಪರ್ಚೇಸ್ ಮಾಡ್ತೀರಾ, ಮತ್ತೆ ರೈತರಿಗೆ ಕೊಡ್ತೀರಾ. ನಮ್ದು ಏನು ಅಂದ್ರೆ ಒಂಥರ ಫ್ಯಾಕ್ಟ್ರಿ ಇದ್ದಂಗೆ. ರೈತರಿಂದ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಾವು 120 ಪರ್ಚೇಸ್ ಮಾಡ್ತೀವಿ. ಈಗ 120 ಎಲ್ಲಾರು ಕೂಟ ಹಾಕಕ್ ಐಡಿಯಾ ಇರಲ್ಲ, ಎಲ್ಲಾರ್ಗು ಐಡಿಯಾ ಇರಲ್ಲ. ಪ್ರತಿಯೊಬ್ರು ವ್ಯಾಪಾರ ಮಾಡ್ತಾರೆ, ಜೊತೆ ಮೇಲೆ ತತ್ತಾರೆ, ಜೊತೆ ಮೇಲೆ ಮಾರ್ತಾರೆ. 120ನ ಇದು ಕೂಟ ಆಯ್ತದೆ, ಇದು ಜೋಡಿ ಬೆರೀತದೆ ಅನ್ನೋದನ್ನ ನಾವು ತುಂಬಾ 120 ವ್ಯಾಪಾರನೇ ತಗೊಳ್ಳೋದೆಲ್ಲ 120 ಸಿಂಗಲ್ ತಗೊಳ್ಳೋದು, ಜೋಡಿ ಮಾಡ್ತೀವಿ. ಅದೊಂದು ಕಲೆ. ಅದು ಸಿಂಗಲ್ ತಗೊಂಡು ಕೂಟ ಮಾಡೋದಿದೆಯಲ್ಲ, ಜೋಡಿ ಮೇಲೆ ಯಾರು ಬೇಕಾದ್ರೂ 10 ಲಕ್ಷ ಕೊಡ್ತಿರ್ಬೋದು, 15 ಲಕ್ಷ ಕೊಡ್ತಿರ್ಬೋದು. ಅದು ಕೂಟ ಮಾಡೋದೈತಲ್ಲ ಸರ್, ಅದು ತುಂಬಾ ಮೈಂಡಿ ಕೆಲಸ ಕೊಡೋ ಕೆಲಸ. ಅದು ಮೈಂಡಿ ಕೆಲಸ ಕೊಡೋ ಅಂತ ಕೆಲಸ ಅದು. ಇವತ್ತು ಕೂಟ ಆಯ್ತದೆ, ಈಗ ನಾವು 50 ಕರುಗಳವೆ, ಇದನ್ನೇ ಕೂಟ ಮಾಡ್ಬೇಕು ಅಂತ ಈಗ ಕೂಟ ಮಾಡ್ತೀವಲ್ಲ, ಕೂಟ ಮಾಡ್ಕೊಡೋದು
ಅದೊಂಥರ ವ್ಯಾಪಾರದಲ್ಲಿ ವಿಶೇಷವಾದ ವ್ಯಾಪಾರ ಅದು ಅಲ್ವಾ? ಅಂದ್ರೆ ರೈತರಿಂದ ನೀವು ಖರೀದಿ ಮಾಡ್ಕೊಂಡು ಮಾಡ್ತೀವಿ. ರೈತರಿಗೆ ತಲುಪಿಸಿ ಈಗ ಅಲ್ವಾ? ಈಗ ಒಂದೇ ಊರಲ್ಲಿ 2 ಕರು ಇರ್ತದೆ, ಇಬ್ರಾಳ ಹತ್ರ ಇರ್ತದೆ, ಅವನಿಗೂ ಕೂಟ ಆಯ್ತದೆ ಅಂತ ಗೊತ್ತಿರಲ್ಲ, ಇವನಿಗೂ ಗೊತ್ತಿರಲ್ಲ. ಹೌದು ಹೌದು. ಅದನ್ನ ಎರಡನ್ನೂ ತಗೊಂಡು ನಾವು ಕೂಟ ಮಾಡಿ ಅವ್ ಯಾರಿಗಾರ ಒಬ್ರು ಕೊಡ್ತೀವಿ, ಅವ್ರಿಗೆ ಆ ಕಡೆಯವ್ರಿಗೆ ಹಂಗೆ. ಸರ್, ನಿಮ್ಮ ಮುಖ್ಯವಾದ ಉದ್ದೇಶ ಏನು ಸರ್, ಹಳ್ಳಿಕಾರು ಉಳಿಸ್ಬೇಕು, ಬೆಳೆಸ್ಬೇಕು ನಮ್ಮ ಮುಖ್ಯವಾದ ಉದ್ದೇಶ. ಎಸ್, ಹಳ್ಳಿಕಾರು ನಶಿಸಿ ಹೋಗೋ ಹಂತದಲ್ಲಿದೆ. ಖಂಡಿತ ಈ ಕೊರೋನಾದಿಂದ ಈ ಕಡೆಗೆ 4 ವರ್ಷದಿಂದ ಅದರಿಂದ ಈ ಕಡೆಗೆ ಸ್ವಲ್ಪ ಜನ ಹಳ್ಳಿಕಾರ್ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ. ಯುವಕರಲ್ಲಿ ಒಲವು ಬಂದಿದೆ. ಈಗ ಒಂದ್ ಸ್ವಲ್ಪ ಕಟ್ತಾವ್ರೆ, ಜಾಗೃತಿ ಮೂಡಿದೆ. ಹಳ್ಳಿಕಾರ್ ಬಗ್ಗೆ ಇವಾಗ ಜಾಗೃತಿ ಮೂಡಿದೆ, ಕಟ್ತಾ ಇದ್ದಾರೆ. ದುಡ್ಡಿಗೇನು ಲೆಕ್ಕ ಆಗ್ತಾ ಇಲ್ಲ, ಕಟ್ತಾ ಇದ್ದಾರೆ ಇವಾಗ. ಈ ವರ್ಷ ಎಷ್ಟು ಜಾತ್ರೆಗೆ ಹೋಗಿದ್ದೀರಾ? ಎಷ್ಟು ವ್ಯಾಪಾರ ಸರ್, ಈ ವರ್ಷ ಒಂದು 5-6 ಜಾತ್ರೆ ಮಾಡಿದ್ದೀವಿ. ಘಾಟಿಯಿಂದ ಹಿಡಿದು ಘಾಟಿಲಿ ಒಂದು 40 ಕರು ಮಾರಿದ್ದು. ಬೂಕ್ದಲ್ಲಿ ಅಲ್ಲಿಂದ ಬುಕ್ಕಿಗೆ ಬಂದು ಬುಕ್ಸಲ್ಲಿ ಒಂದು 30 ಜೋಡಿ ಮಾರಿದ್ದು. ಬುಕ್ತಲ್ಲೂ ಅಲ್ಲಿ ಬೂಕ ಮುಗಿಸ್ಕೊಂಡು ಕ್ಯಾಮಿನಳ್ಳಿದು ಒಂದು 30 ಜೋಡಿ ಮಾರಿದ್ದು. ಮತ್ತು ಗುಟ್ಟೆಲಿ ಒಂದು 15 ಜೋಡಿ ಮಾರಿದ್ದು. ಅಲ್ಲಿಂದ ಬಂದು ನಮ್ಮದು ಕೋಟೆ ಬೆಟ್ಟ ಅಂತ ನಾಮಂಗಲದ ಹತ್ರ ಒಂದು ಚಿಕ್ಕ ಜಾತ್ರೆ ಆಯ್ತದೆ, ಅಲ್ಲೊಂದು 10 ಜೊತೆ ಕೊಟ್ಟಿದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಇದೆ ಜಾತ್ರೆ. ಒಂದು 500 ದನಗಳನ್ನ ನೀವು ಮಾರಾಟ ಮಾಡಿದ್ದೀರಾ? ಆಗಿದೆ ಸರ್, ಖಂಡಿತ. ಜನವರಿ ಡಿಸೆಂಬರ್ ಇಂದ ಒಂದು 500 ದನ ಸೇಲ್ ಮಾಡಿದ್ದೀವಿ. ಹೆಂಗ್ ಪರವಾಗಿಲ್ವಾ? ವ್ಯಾಪಾರ ಪರವಾಗಿಲ್ಲ. ರೈತರಿಗೂ ಒಳ್ಳೆ ಮಾರ್ಜಿನ್ ಅಲ್ಲೇ ಕೊಟ್ಟಿದ್ದೀವಿ. ಈಗ ನಾವು 120 ಕೂಟ ಮಾಡೋದ್ರಿಂದ ಸರಿ ರೇಟ್ ಕಡಿಮೆನೆ ಕೊಟ್ಟಿದ್ದೀವಿ. ಜೊತೆ ಮೇಲೆ ತಗೊಳಕ್ ಹೋದಾಗ ಜಾಸ್ತಿ ಆಯ್ತದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಗಿ ಸರ್, ಒಳ್ಳೇದಾಗ್ಲಿ ಸರ್, ರೈತರಿಗೆ ಒಳ್ಳೇದಾಗ್ಲಿ. ರೈತರಿಗೆ ಒಳ್ಳೇದಾಗ್ಲಿ. ಹಳ್ಳಿಕಾರ್ ತಳಿನ ನೀವು ಉಳಿಸ್ಬೇಕು, ಬೆಳೆಸ್ಬೇಕು. ಎಲ್ಲ ನಾಡಿನ ಮೂಲೆಗಳಿಗೆ ನೀವು ತಲುಪ್ತಾ ಇದ್ದಾರೆ. ಒಳ್ಳೆ ಉದ್ದೇಶ ಇದು ಅಲ್ವಾ? ಆಗಲಿ, ನಿಮ್ಮಂತವ್ರು ಮುಂದೆ ಬರಬೇಕು, ಆಮೇಲೆ ಇನ್ನೂ ಹೆಚ್ಚು ತಗೊಂಡ್ಬರ್ಬೇಕು. ಎಲ್ಲ ರೈತರ ಜೊತೆ ನೀವು ಅನುಸಂಧಾನ ಮಾಡ್ತೀರಾ ಅಲ್ವಾ? ಮಳೆ ಬೆಳೆ ಆದ್ರೆ ತರ್ತೀವಿ. ಮಳೆ ಬೆಳೆ ಆದ್ರೆ ಮಳೆ ಬೆಳೆ ಚೆನ್ನಾಗಿದೆ. ಈ ವರ್ಷ ಪರವಾಗಿಲ್ಲ. ಎಲ್ಲ ಜಾತ್ರೆಗಳನ್ನ ನೋಡ್ತೀವಲ್ಲ ನಾವು. ಆಮೇಲೆ ಇಂದಿನ ಯುವಕರಿಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ ಸರ್? ಯುವಕರಿಗೆ ಈಗ ಬರೀ ಫೋನು, ಕಂಪ್ಯೂಟರ್ ಈ ತರ ಈಗ ಆ ತರ ಒಂದ್ಬಿಟ್ಟು ಸ್ವಲ್ಪ ನಾವು ಹಳೆ ಶೈಲಿಗೂ ಬರಬೇಕು. ಈಗ ಹಳ್ಳಿಕಾರನ್ನ ಈಗ ಎತ್ತಿಡ್ಕೊಂಡು ಹೋಗೋದು, ತೋಟದ ಹತ್ರ ಎತ್ ಅದ್ರಲ್ಲಿ ಒಂದು ಮಜಾ ಐತೆ ಅಲ್ವಾ? ನಾವು ಸಣ್ಣ ಹುಡುಗರಲ್ಲಿ MMS ಸ್ಕೂಲ್ ರಜೆ ಕೊಟ್ರೆ 2 ತಿಂಗಳು. ಆ ಮಜಾ ಇವತ್ತು ಫೋನ್ ಇಟ್ಕೊಂಡ್ ಕುಂಕತ್ತ ನನ್ ಮಗನೇ. ಅವ್ರಿಗೆ ಗೊತ್ತಿಲ್ಲ, ಮರ್ಕೋತಿ ಆಡ್ತಿದ್ದೋ ಅಲ್ವಾ? ನಾವ್ ಮನೆನೇ ಸೇರ್ತಿರ್ಲಿಲ್ಲ. 2 ತಿಂಗಳು ಸ್ಕೂಲ್ ರಜೆ ಕೊಡೋ ಅಷ್ಟರಲ್ಲಿ ನಮ್ ಬಣ್ಣನೇ ಚೇಂಜ್ ಆಗಿದೆ. ಹೌದು, ಆ ಖುಷಿ, ಆ ಮಜಾ ಇವತ್ತಿನ ಮಕ್ಳಿಗೆ ಇಲ್ಲ ಸರ್. ಖಂಡಿತ ಇವತ್ತಿನ ಯುವಕರಿಗೆ ಹೇಳ್ಬೇಕು ಅಂದ್ರೆ ಒಂದ್ ಜೊತೆ ದನ ಮೇಯಿಸ್ಲಿ, ಫೋನ್ ಇಟ್ಕೊಂಡ್ ಕುಂತ್ಕೊಳ್ಳೋದಲ್ಲ. ಹೌದು ಹೌದು ಹೌದು. ಅವಾಗ ಅವ್ರಿಗೆ ಗೊತ್ತಾಯ್ತದೆ, ಅರಿವು ಮೂಡೋದು ಅವಾಗ. ಸುಮ್ನೆ ಮಾತಾಡೋದಲ್ಲ, ಅದ್ರ ಮೇಲೆ ಪ್ರೀತಿ ಇರ್ಬೇಕು. ಹಳ್ಳಿಕಾರ್ ಮೇಲೆ ಪ್ರೀತಿ ಇರ್ಬೇಕು, ವಿಶೇಷವಾಗಿ ಪ್ರಾಣಿಗಳ ಮೇಲೆ ಪ್ರೀತಿ ಇರ್ಬೇಕು. ಪ್ರೀತಿ ಇಲ್ದೇಲೆ ಸುಮ್ನೆ ಸಾಕಾಗಲ್ಲ ಸರ್. ಪ್ರೀತಿ ಇರ್ಬೇಕು, ವಿಶ್ವಾಸ ಇರ್ಬೇಕು, ಆತ್ಮವಿಶ್ವಾಸ ಇರ್ಬೇಕು, ಬದ್ಧತೆ ಇರ್ಬೇಕು, ಧೈರ್ಯ ಇರ್ಬೇಕು. ಧೈರ್ಯ ನಾನು ಮಾಡ್ತೀನಿ. ಆ ಆತ್ಮವಿಶ್ವಾಸ ಇದೆಯಲ್ಲ, ಆಸಕ್ತಿ, ಅಭ್ಯಾಸ, ಆತ್ಮವಿಶ್ವಾಸ ಮೂರು ಇರ್ಬೇಕು. ಆಮೇಲೆ ಇವತ್ತೆಲ್ಲ ಜಾಸ್ತಿ ಸರ್ಕಾರಿ ಕೆಲಸನೇ ಹೋಗ್ಬೇಕು ಅಂತ ಓದ್ತಿದ್ದಾರೆ. ಸರ್ಕಾರಿ ಕೆಲಸ ಅನ್ನೋದೊಂದು ಭ್ರಮೆ ಮತ್ತು ಮರೀಚಿಕೆ ಸರ್. ಅದು ಮರೀಚಿಕೆ ಅಲ್ವಾ? ಮರೀಚಿಕೆ ಅದು ಅಲ್ವಾ? ಓದೋರ್ಗೆಲ್ಲ ಸರ್ಕಾರಿ ಕೆಲಸ ಸಿಗಲ್ಲ ಸರ್ ಅಲ್ವಾ? ಎಲ್ಲ 99+ ಬರ್ಬೇಕು ಅಂದ್ರೆ ಎಲ್ಲಾರು ಮಕ್ಳು ಬರ್ತಾರೆ. 100ರಲ್ಲಿ 10 ಜನ ಬರ್ತಾರೆ. ಇನ್ 90 ಜನ ಬೇರೆ ಕೆಲಸ ಉದ್ಯೋಗ ಹುಡುಕೊಳ್ಳೇಬೇಕಲ್ಲ. ಹೌದು, ಹಂಗಾಗಿ ಯಾವ್ದಾರ ಒಂದು ನಾವ್ ಇದು ಆಯ್ಕೆ ಮಾಡ್ಕೊಳ್ಳೇಬೇಕು. ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು ಜೀವನ ಮಾಡ್ಲೇಬೇಕು ಅಲ್ವಾ? ಅಂದ್ರೆ ನಮ್ಮ ಕುಲಕಸಬು ಬಂದಿರುತ್ತೆ. ಹೌದು, ಅದು ನಾವ್ ಈಗ ನಾವು ಒರಿಜಿನಲ್ ಫಾರ್ಮರ್ ಅಲ್ವಾ? ನಮ್ಗೆ ಇದು ಒಂಥರ ಊಟಕ್ಕೆ ಉಪ್ಪಿನಕಾಯಿ ಇದೇ ನಮ್ಮ ಪೂರ್ತಿ ಪ್ರೊಫೆಷನಲ್ ಇದೇನಲ್ಲ. ಈಗ ನಮ್ದು ತೆಂಗು ಇದೆ, ಅಡಿಕೆ ಇದೆ, ಎಲ್ಲಾನು ಇದೆ, ಜೊತೆಗೆ ಇದು ಇದೆ. ಎಲ್ಲ ವೆರೈಟಿನೂ ನಮ್ಮಲ್ಲಿ ನಾವು ಎಲ್ಲಾನು ಮಾಡ್ಕೊಂಡು ಹೋಗ್ತೀವಿ. ಹೌದು ಸರ್. ಈಗ ಒಬ್ಬೊಬ್ರಿಗೊಂದು ಕುಲಕಸಬು ಇರುತ್ತೆ. ಆ ಕುಲಕಸಬನ್ನ ಪಡಿಬೇಕು, ಸಂತೆಗೆ ಬರಬೇಕು, ಸಂತೆ ಅನುಭವಗಳನ್ನ ಪಡಿಬೇಕು ಅಲ್ವಾ? ಓದೋದು ಬೇರೆ, ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಶಿಕ್ಷಣಕ್ಕೂ ಸಂಬಂಧ ಇಲ್ಲ. ಓದೋದೇ ಬೇರೆ, ಕೆಲಸನೇ ಬೇರೆ, ಅನ್ನನೇ ಬೇರೆ, ಜ್ಞಾನನೇ ಬೇರೆ ಅಲ್ವಾ? ಖಂಡಿತ. ಹಾಗಾಗಿ ಇವೆಲ್ಲ ನೆಲಮೂಲದ ಅನುಭವಗಳು. ಯಾರಿಗೆ ಬರುತ್ತಂದ್ರೆ ನೆಲದ ಜೊತೆ ಯಾರು ಅನುಸಂಧಾನ ಮಾಡ್ತಾರೆ ನೋಡಿ, ಅವ್ರಿಗೆ ಮಾತ್ರ ನೆಲದ ಅನುಭವಗಳು ಬರ್ತವೆ. ಆಗ್ಲಿ ರಘು ಪಟೇಲ್, ಇನ್ನು ಒಳ್ಳೊಳ್ಳೆ ಜಾಸ್ತಿ ದನಗಳನ್ನ ತಗೊಂಡ್ಬಂದು ಪರಿಚಯ ಮಾಡಿ ಎಲ್ಲ ರೈತರಿಗೆ ಪರಿಚಯ ಆಗಲಿ. ಒಳ್ಳೆ ಉದ್ದೇಶದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು ಸರ್, ನನ್ನ ಜೊತೆ ಇಷ್ಟೊತ್ತಿಗೆ ಮಾತಾಡೋದಕ್ಕೆ, ಚಾನಲ್ ಜೊತೆ ಇಷ್ಟೆಲ್ಲ ಮಾತಾಡೋದಕ್ಕೆ.